ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಗೆದ್ದು ಬಂದ್ರೆ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಹುಮತವನ್ನ ಬಿಜೆಪಿ ಪಡೆದುಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳು ರದ್ದಾಗಬಹುದು ಅಂತ ಕಾಂಗ್ರೆಸ್ ನಾಯಕ ಪ್ರದೀಪ್ ಈಶ್ವರ್ ಹೇಳಿರುವಂತದ್ದು. ಇನ್ನು ಈ ಮೂಲಕ ಜನರನ್ನ ಹೆದರಿಸುವಂತಹ ಅಥವಾ ತಮ್ಮತ್ತ ಸೆಳೆಯುವಂತಹ ಕೆಲಸವನ್ನ ಅವರು ಮಾಡಿರುವಂತದ್ದು. ಮತದಾರರನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು, ಯುವಕರು ಬರಬೇಕು, ಇವತ್ತು ಶರತ್ ಅಣ್ಣ ಬಂದಿರೋದಕ್ಕೆ 1 ಕೋಟಿಯ ಅಭಿವೃದ್ಧಿ ನಡೆಯುತ್ತಿದೆ, ಶರತ್ ಬಚ್ಚೇಗೌಡ ಸಾಹೇಬ್ರಿಗೆ ಜಯವಾಗ್ಲಿ, ಜೈ ಕಾಂಗ್ರೆಸ್ ಅಂತ ಅವರು ಘೋಷಣೆಗಳನ್ನ ಕೂಗಿದ್ರು. ನನ್ನನ್ನು ಹೇಗೆ ಆಶೀರ್ವದಿಸಿದ್ರು ಅದೇ ರೀತಿ ರಕ್ಷಾ ರಾಮಯ್ಯ ಅವರನ್ನು ಕೂಡ ಆಶೀರ್ವದಿಸಿ ಎಂದು ಮನವಿಯನ್ನ ಮಾಡಿಕೊಂಡ್ರು. ಇನ್ನು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಮನೆಗೆ ಕೊಡುತ್ತಿರುವಂತಹ 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿ ಅಕ್ಕಿಯ ದುಡ್ಡನ್ನ ಕೊಡ್ಲಾಗ್ತಾ ಇದೆ. ಬಿಜೆಪಿ ಅವರಿಗೆ ದುಡ್ಡು ಕೊಡುತ್ತೇವೆ ಅಂದರೂ ಕೂಡ ಅವರು ಅಕ್ಕಿಯನ್ನ ಕೊಡ್ತಾ ಇಲ್ಲ ಅಂತ ಅವರು ಸರ್ಕಾರದ ಮೇಲೆ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದಿರೆ, ತಿಳಿದುಕೊಳ್ಳಿ, ನೀವು ಬಿಜೆಪಿಗೆ ಏನಾದ್ರೂ ವೋಟ್ ಹಾಕಿದ್ರೆ ಅವರು ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ, ಮತ್ತೆ ಬಸ್ ನಲ್ಲಿ ನೀವು ಟಿಕೆಟ್ ತಗೊಂಡು ಓಡಾಡ್ಬೇಕು, ಜೊತೆಗೆ ನಿಮಗೆ ಬರ್ತಾ ಇರುವಂತಹ 2,000 ರೂಪಾಯಿ ಕೂಡ ಬರೋದಿಲ್ಲ, ಬಿಜೆಪಿಗೆ ಮತ ನೀಡಬೇಡಿ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ.